ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಮಾರ್ನಮಿ ಸಿನಿಮಾದ ಪ್ರಮುಖ ಪಾತ್ರಧಾರಿ ಜ್ಯೋತಿಷ್ ಶೆಟ್ಟಿ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಅದ್ಭುತವಾದಂಥ ಕಲಾವಿದರು, ಯಾವುದೇ ಪಾತ್ರ ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ. ಸೊ ಮಾರ್ನಮಿ ಸಿನಿಮಾಗೆ ಹೇಗೆ ಬಂದ್ರಿ, ನಿಮ್ಮ ಪಾತ್ರದ ಕುರಿತಾಗಿ ಹೇಳೋದಾದರೆ? ಈ ಮಾರ್ನಮಿ ಸಿನಿಮಾದಲ್ಲಿ ನಾನು ಒಂದು ಖಳನಾಯಕನ ಪಾತ್ರ ಮಾಡಿದೆ. ನಾಯಕಿ ಅಂತ ಹೇಳಿದ ಮೇಲೆ ಒಂದು ಸ್ಟೋರಿ ಹೋಗಬೇಕಾದ್ರೆ ಒಂದು ಖಳನಾಯಕ ಬೇಕು ಅಲ್ವಾ. ನನಗೆ ಖಳನಾಯಕನ ಪಾತ್ರ ನಮ್ಮ ರಿಷಿತ್ ಶೆಟ್ಟರು ಆಫರ್ ಮಾಡಿದ್ರೆ ನಾನು ಮತ್ತು ರಿಷಿತ್ ಮೊದಲಿಂದ ಫ್ರೆಂಡ್ಸ್. ನಂಗೆ ಗೊತ್ತು, ನಾವು ವದನ ಅಂತ ಒಂದು ಸಿನಿಮಾ ಮಾಡಿದ್ವಿ ಒಂದು 4 ವರ್ಷ ಮೊದಲು ಮಡಿಕೇರಿಯಲ್ಲಿ. ಆವಾಗ ಅವರು ಅಸೋಸಿಯೇಟ್ ಆಗಿದ್ದರು, ಪ್ರೀತಮ್ ಶೆಟ್ಟಿ ಸರ್ ಇದ್ದರು, ಅವರದ್ದು ಅಸೋಸಿಯೇಟ್ ಆಗಿದ್ದರು. ಆ ಟೈಮಲ್ಲಿ ನಾನು ನೋಡಿದ್ದೇನೆ ಅವರ ವರ್ಕಿಂಗ್ ಸ್ಟೈಲನ್ನು. ಆಗ ಯೋಚನೆ ಮಾಡಿದೆ, ಇವರು ಒಂದಲ್ಲ ಒಂದು ದಿವಸ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅಂತ. ಹಾಗೆ ಅವರು ಸ್ಕ್ರಿಪ್ಟ್ ಬರೆಯುವಾಗ ಬ್ಯಾಂಗ್ಳೂರಿಂದ ಮಂಗಳೂರು ಬಂದರು. ಸುದಿ ಆರ್ಯನ್ ಅಂತ ಅದರ ಸ್ಟೋರಿ ಬರೆದು ಅವರ ಫ್ರೆಂಡ್ಸ್ ಅವರ ಸ್ಟೋರಿಯನ್ನು ಇವರು ಎಲಾಬರೇಟ್ ಮಾಡಿ ಫಿಲ್ಮಿಗೆ ಮಾಡಿ. ಆ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು. ಆಗ ನನಗೆ ಫೋನ್ ಮಾಡಿದೆ, ಜನ ಎಲ್ಲಿದ್ದೀರಿ, ನಮಗೊಂದು ಕ್ಯಾರೆಕ್ಟರ್ ಮಾಡ್ತೀರಾ ಅಂತ. ಆವಾಗ ಪ್ರೊಡ್ಯೂಸರ್ ಎಲ್ಲ ಆಗಿರಲಿಲ್ಲ, ಸ್ಕ್ರಿಪ್ಟ್ ಬರಿತಾಯಿದ್ರು. ಹಾಗೆ ಬಂದು ನನ್ನ ಕ್ಯಾರೆಕ್ಟರ್ನು ನನಗೆ ಹೇಳಿದರು. ಆವಾಗ ನನಗೆ ಖುಷಿಯಾಗಿತ್ತು. ಬಟ್ ಇದು ದೊಡ್ಡ ಸ್ಕೇಲಲ್ಲಿ ಹೋಗ್ತಾಯಿತ್ತು. ಅಂದರೆ ರಿತ್ವಿಕ್ ಹೀರೋ ಆದರು, ಚೈತ್ರ ಹೀರೋಯಿನ್ ಆದರು. ಆಗ ನಾನು ಅವ್ರ ಹತ್ರ ಕೇಳಿದೆ, ನಾನು ವಿಲನ್ ಮಾಡ್ಬೋದಾ, ಪ್ರೊಡ್ಯೂಸರ್ ಹತ್ರ ಕೇಳಿ ಅಂತ. ಪ್ರೊಡ್ಯೂಸರ್ ಹತ್ರ ಮಾತಾಡಿದ್ರು ಅಂತ, ಹೀಗೆ ಜ್ಯೋತಿಷಣ್ಣ ಅಂತ ಹೀಗೆ ಸಿನಿಮಾ ಮಾಡಿದರು ಮೊದಲು. ಅವ್ರಿಗೆ ನಿಮಗೆ ಸೂಟೇಬಲ್ ಅಂತ ಅನಿಸಿದರೆ ಮಾಡಿಸಿ ಅಂತ ಹೇಳಿದ್ರು. ಆ ಥರ ನನಗೆ ಆ ಕ್ಯಾರೆಕ್ಟರ್ ಸಿಕ್ತು. ವಂಡರ್ಫುಲ್ ಸರ್. ಇವಾಗ ಯಾವುದಾದ್ರೂ ಸಿನಿಮಾದಲ್ಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮತ್ತು ಇನ್ನೊಂದಂದರೆ ನೆಗೆಟಿವ್ ಕ್ಯಾರೆಕ್ಟರ್ ಮತ್ತು ಪಾಸಿಟಿವ್ ಕ್ಯಾರೆಕ್ಟರ್, ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಪಬ್ಲಿಕ್ಗೆ, ಅಂದರೆ ಫಾರ್ ಎಕ್ಸಾಂಪಲ್ ಆಡಿಯನ್ಸ್ಗೆ ನಾವು ವಿಚಾರವನ್ನು ತಲುಪಿಸಬೇಕು ಅಂದರೆ ಈ ಎರಡರಲ್ಲಿ ಯಾವ ಕ್ಯಾರೆಕ್ಟರ್ ಮುಖಾಂತರ ತಲುಪಿಸಿದ್ರೆ ಬೇಗ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಹೀರೋ ಹೇಳ್ತಾರೆ, ಡೈಲಾಗ್ ಎಲ್ಲ ಹೊಡಿತಾರೆ, ಕರೆಕ್ಟ್. ಬಟ್ ನನ್ನ ಪ್ರಕಾರ ಖಳನಾಯಕ ಹೇಳಿದರೆ ಜನರಿಗೆ ಬೇಗ ಮುಟ್ಟುತ್ತೆ. ನೆಗೆಟಿವ್ ಕ್ಯಾರೆಕ್ಟರ್ ಹೇಳಿದ್ರೆ ಜನರಿಗೆ ಫಸ್ಟ್ ಆಫ್ ಆಲ್ ನೆಗೆಟಿವ್ಸ್ ಎಲ್ಲ ಜಾಸ್ತಿ ಅಲ್ಲ ಪ್ರಸಾರ ಆಗೋದು. ಎಕ್ಸಾಕ್ಟ್ಲಿ. ಇದು ಗಾಸಿಪ್ ಹೇಗಿರೋದು, ಎಲ್ಲ ನೆಗೆಟಿವ್ ಥಿಂಗ್ಸೇ ಹೋಗೋದು. ಅದೇ ಥರ ಖಳನಾಯಕ ಡೈಲಾಗ್ ಹೊಡಿತಾನೆ, ಅದೇ ಜನರಿಗೆ ಮುಟ್ಟುತ್ತೆ. ಆ ಡೈಲಾಗ್ ಮುಟ್ಟಿದ್ರೆ ಮಾತ್ರ ಹೀರೋನ ಡೈಲಾಗ್ಗೆ ವ್ಯಾಲ್ಯೂ ಬರೋದು. ಸರ್, ಮಾರ್ನಮಿ ಅಂತ ಹೇಳಿದ್ರೆ ದೇವಿ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡುವಂಥದ್ದು. ಸೊ ನಿಮ್ಮ ಈ ಸಿನಿಮಾ ನಮ್ಗೆ ಒಟ್ಟಾರೆ ಏನು ಹೇಳಕ್ಕೆ ಹೊರಟಿದೆ ಅಂತ? ಇದರಲ್ಲಿ ಆ್ಯಕ್ಚುಲಿ ದಸರಾ ಅಂತ ಹೇಳಿದರೆ ನಿಮ್ಗೆ ಗೊತ್ತು, ಒಂದು ವೈಭವದ ನಮ್ಮದು ಇದು ಹಬ್ಬ. ಮೊದಲೆಲ್ಲ ಮೈಸೂರಲ್ಲಿ ತುಂಬ ಇದ್ದಿತ್ತು ದಸರಾ, ಜಂಬೂ ಸವಾರಿ ಅದೆಲ್ಲ. ಮತ್ತೆ ಈಗ ಮಡಿಕೇರಿ ಮತ್ತು ಮಂಗಳೂರು ತುಂಬ ಜಾಸ್ತಿ ಆಗಿದೆ. ಮಂಗಳೂರಲ್ಲಿ ದಸರಾ ಅಂತ ಹೇಳಿದರೆ ನಮಗೆ ದೇವರು ಶಾರದೆಯ ಅಮ್ಮ 9 ದಿವಸ ನವರಾತ್ರಿ ಅಂತಲ್ಲದೆ ನಮಗೆ ಮೇಯ್ನ್ ಬರೋದು ಹುಲಿ ವೇಷ. ಹುಲಿ ನಮ್ಮದೊಂದು ಟ್ರೆಡಿಷನ್. ನಮ್ಮ ದೈವ ಹೇಗುಂಟ, ಕಂಬಳ ಹೇಗುಂಟ, ಕೋಳಿ ಕಟ್ಟ ಹೇಗುಂಟ, ಅದೇ ಥರ ಹುಲಿ ಒಂದು ನಮ್ಮೊಂದು ಟ್ರೆಡಿಷನ್ ಆಗಿದೆ. ಮೊದಲಿಂದ ಹುಲಿ ಬರ್ತಾಯಿತ್ತು. ಮೊದಲು ಇದು ಈ ಸಿನಿಮಾದಲ್ಲಿ ಫಸ್ಟಿದು ಹುಲಿ ವೇಷ ಅದು ಸಹ ತೋರಿಸ್ತಾರೆ, ಪ್ರೆಸೆಂಟ್ ಸಹ ಬರ್ತದೆ. ನಮ್ಮ ದಸರಾ ಅಂತ ಹೇಳಿದರೆ ನಮಗೆ ಹುಲಿ ವೇಷ ಮೇಲೆ, ಶಾರದೋತ್ಸವ ಅಂತ ಇರುತ್ತೆ, ಬೇರೆ ಬೇರೆ ವೇಷ ಇರುತ್ತೆ. ಅದರಲ್ಲಿ ಹುಲಿ ವೇಷ ಪ್ರಾಮುಖ್ಯವಾದ ಒಂದು ವೇಷ. ಈ ಸಿನಿಮಾದಲ್ಲಿ ಹುಲಿ ವೇಷಕ್ಕೆ ಇಂಪಾರ್ಟೆನ್ಸ್ ಇದೆ. ಈ ಹುಲಿ, ನಮ್ಮ ಹೀರೋ ಹುಲಿ ವೇಷ ಹಾಕ್ತಾನೆ. ಆ ಹುಲಿಯ ಹಿಂದೆ ನಡೆಯುವ ಘಟನೆ ಈ ಸಿನಿಮಾ. ಇದರಲ್ಲಿ ಸಹ ಹಾಗೆ ಇದು ಹೇಗೆ ಶಾರದ ದುಷ್ಟರನ್ನು ಇದು ಮಾಡ್ತಾರೆ ಅದೇ ಥರ ಇದೆ, ಅದರದ್ದು ಬೇಸಿಕ್ ಇದೆ. ಬಟ್ ಇದರಲ್ಲಿ ಫುಲ್ಲು ಸ್ಟೋರಿನೇ ಹುಲಿಗೆ ಸಂಬಂಧಪಟ್ಟ, ಹುಲಿ ವೇಷಕ್ಕೆ ಸಂಬಂಧಪಟ್ಟ. ಸರ್, ಇವಾಗ ಹುಲಿ ವೇಷ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಅಂದರೆ ಈ ಸಂಪ್ರದಾಯ ಶುರು ಆಗಿರೋದು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಫಸ್ಟಿದ್ದು ಪ್ರಾಚೀನ ಕಾಲದಿಂದ ತುಳುನಾಡಲ್ಲಿ ನಮ್ಮಲ್ಲಿ ಮಾತ್ರ ಅದು ಈ ಹುಲಿ ವೇಷ ಅಂತ ಇರೋದು. ನಮ್ಮಲ್ಲಿ ಮತ್ತು ಉಡುಪಿಯಲ್ಲಿ, ಬೇರೆ ಕಡೆ ಎಲ್ಲಿ ಸಹ ನಿಮಗೆ ಹುಲಿ ವೇಷ ನೋಡಲಿಕ್ಕೆ ಸಿಗಲ್ಲ. ಮೊದಲು ದಸರಾ ಮಾರ್ನಮಿಗೆ ಮಾತ್ರ ಹುಲಿ ವೇಷ, ಅದು ಸೀಮಿತವಾಗಿತ್ತು. ಆಗ ಒಂದು ಗ್ರೂಪ್ ಬಂದು ಹುಲಿ ವೇಷ ದೊಡ್ಡವ್ರ ಮನೆಯಲ್ಲಿ ಹುಲಿ ವೇಷ ನಲ್ದು ಅವರಿಗೆ ಒಳ್ಳೆ ದುಡ್ಡು ಬರ್ತದೆ. ಅದೊಂದು ಒಂದು ಹುಲಿ ವೇಷ ನಲಿಯೋದು ಹೇಳಿದ್ರೆ ಆ ಮನೆ ಭಾರಿ ದೊಡ್ಡ ಮನೆ. ಅದು ಚಿಕ್ಕ ಮನೆಗೆಲ್ಲ ಹುಲಿ ಹೋಗಿ ಹಾಗೆ ನಲಿಯೋದಿಲ್ಲ. ಅಂದರೆ ದೊಡ್ಡ ಗ್ರೂಪ್ ಹುಲಿ ವೇಷದ ಒಂದು ಹುಲಿ ಹಾಕೋರೊಂದು 10-15 ಜನ ಇರ್ತಾರೆ. ಅದಕ್ಕೆ ತಾಸೆ, ಅದರ ಬ್ಯಾಂಡ್ ಗಿಂಡೆಲ್ಲ ಒಂದು 20-25 ಜನರ ಗ್ರೂಪ್ ಅದು. ಹಾಗೆ ಸಣ್ಣ ಪುಟ್ಟ ಪೇಮೆಂಟ್ ಅವ್ರಿಗೆ ಆಗೋದಿಲ್ಲ. ದೊಡ್ಡದು ಯಾವುದು ಶೆಟ್ರನವರ ಮನೆ, ಯಾರ ಗೌಡ್ರ ಮನೆ, ಆ ಥರ ಹೋಗಿ ಅಲ್ಲಿ ನಲ್ದು ಬರ್ತಾರೆ. ಹೀಗೆ ಹೇಳಿದರೆ ದೊಡ್ಡದು ಅಲ್ಲಿ ಯಾರು ವ್ಯಕ್ತಿಗಳಿದ್ದಾರೆ, ಗಣ್ಯ ವ್ಯಕ್ತಿಗಳು, ಪೊಲಿಟಿಷಿಯನ್ಗಳಾಗಲಿ ಅಥವಾ ದೊಡ್ಡ ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಅವರದೊಂದು ಹುಲಿ ಗ್ರೂಪ್ ಇಡ್ತಾರೆ. ಅವರೊಳಗೆ ಕಾಂಪಿಟೇಷನ್ ಇರುತ್ತೆ. ಪಿಲಿನಲ್ಲಿ ಕೇಳಿದರೆ ಹುಲಿ ಗ್ರೂಪಿನೊಳಗೆ ಕಾಂಪಿಟೇಷನ್. ಹುಲಿ ವೇಷ ಹೇಳಿದರೆ ಅಲ್ಲಿ ಈಗ ಒಂದು ಪ್ರತಿಷ್ಠಿತ ಇದಾಗಿದೆ. ಬಟ್ ಅದು ಪ್ರಾಚೀನ ಕಾಲದಿಂದ ಬಂದಿದೆ, ಎಷ್ಟೋ ವರ್ಷದಿಂದ. ನಾವು ಚಿಕ್ಕ ಹುಲಿ ವೇಷ ಹಿಂದೆ ಓಡ್ತಾ ಇದ್ವಿ. ಹುಲಿ ವೇಷ ಅಂತ ಹೇಳಿದ್ರೆ ಖುಷಿ. ಅದು ತಾಸೆ ಇದು ಕೇಳಿದ್ರೆ ಹುಲಿ ವೇಷ ಹಾಕಿದವರಲ್ಲ, ಬಕೆಯರು ಸಹ ನಲಿತಾರೆ. ಅದು ಅವ್ರಿಗೆ ನೀವು ಕೇಳಿರ್ಬೋದು. ಇದು
ರಕ್ಷಿತ್ ಶೆಟ್ಟಿ ಸರ್ ಆದರೆ ಅವರು ಎಲ್ಲ ಸಿನಿಮಾದಲ್ಲಿ ಗರುಡ ಗಮನದಲ್ಲಿ ಅವರದು ರಾಜ್ ಶೆಟ್ಟಿದು ಹುಲಿ ವೇಷ ಭಾಳ ಫೇಮಸ್ ಆಗಿದೆ. ನಮಗೆ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಹೌದು, ನೋಡಿದ ಕೂಡ ನಾವೇ ಕುಣಿಬೇಕು ಅಂತ. ಹೌದು, ಆ ಪರ್ಟಿಕ್ಯುಲರ್ ಸೀನ್ ಹುಲಿ ವೇಷದೇ ನಮಗೆ ರೋಮಾಂಚನ ಆಗ್ತದೆ. ಈಗ ನೋಡಿ, ಈಗ ಸಹ ನನಗೆ ಇದಾಗ್ತದೆ, ಆ ಸೀನೇ ಹಾಗೆ ಇತ್ತು. ಆ ಥರ ಹುಲಿ ವೇಷ ಮೊದಲಿಂದ ಬಂದಿದೆ ಅದು ನಮ್ಮ ಓಕೆ. ಈಗ ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತೀವಿ, ಕೆಲವೊಂದು ಸಂಪ್ರದಾಯಗಳನ್ನ, ಸಂಸ್ಕೃತಿ ಸಂಪ್ರದಾಯಗಳನ್ನ ನಾವೆಲ್ಲ ತೋರಿಸ್ಬೇಕು ಅಂದರೆ ಅಂದರೆ ಎಕ್ಸಿಕ್ಯೂಷನ್ ಟೈಮಲ್ಲಿ ಕೆಲವೊಂದು ಚಾಲೆಂಜಸ್ಗಳು ಫೇಸ್ ಮಾಡಬೇಕಾಗುತ್ತೆ. ಇವಾಗ ಎಸ್ಪೆಷಲಿ ಇವಾಗ ನೀವು ಹೇಳಿದ್ರಿ ಈ ಸಿನಿಮಾದಲ್ಲಿ ಹುಲಿ ವೇಷ ಆ್ಯಂಡ್ ಕಾಂತಾರ ಸಿನಿಮಾ ತಗೋಬೇಕಾದ್ರೆ ದೈವದ ವಿಚಾರವನ್ನು ಅವರು ಹೇಳಿರುವಂಥದ್ದು. ಈ ರೀತಿ ಅಂದರೆ ಇವೆಲ್ಲ ಸೂಕ್ಷ್ಮವಾದಂಥ ವಿಚಾರಗಳು. ಇದನ್ನು ನಾವು ಜನರಿಗೆ ತೋರಿಸ್ಬೇಕು ಅಂದರೆ ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಸಿನಿಮಾ ಅಂತ ಬಂದಾಗ ಯಾವ ರೀತಿ ಚಾಲೆಂಜಸ್ಗಳು ಇತ್ತು ಅಂತ ನೋಡಿ. ಹುಲಿ ವೇಷ ಹಾಕೋದು ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಈಗ ನೋಡೋರಿಗೆ ನಮಗೆ ಒಂದು ಹುಲಿ ವೇಷ ಬಂದು ನಲ್ದ್ರು ನಾವು ಎಂಜಾಯ್ ಮಾಡಿದ್ವಿ, ಎಂಟರ್ಟೈನ್ಮೆಂಟ್ ಹೋದ್ವಿ. ಬಟ್ ಹುಲಿ ವೇಷ ಹಾಕ್ಬೇಕಾದ್ರೆ ತುಂಬ ಕ್ರಮ ಉಂಟು ಅದಕ್ಕೆ. ಅದು ಊದು ಪೂಜೆ ಮಾಡ್ತಾರೆ, ಡೈರೆಕ್ಟ್ ಹೋಗಿ ಮಾಡೋಕ್ಕಾಗಲ್ಲ. ಅದು ಪೂಜೆ ಎಲ್ಲ ಆದಮೇಲೆ ನಾವು ಎಂತ ಹೇಳ್ತಾರೆ, ಲೋಬನ ಹೇಳ್ತಾರಲ್ಲ, ಅದು ಎಲ್ಲರೂ ಕೈ ಮುಗಿದು ಅದೆಲ್ಲ ಹಾಕಿ ಒಂದು ಅದರ ಬಣ್ಣವನ್ನು ಹಾಕ್ತಾರೆ. ಮತ್ತು ಹುಲಿ ವೇಷ ಹಾಕೋನು ಅದು ವೇಷ ಹಾಕಲಿಕ್ಕೆ ಒಂದು 10 ಗಂಟೆ ನಿಲ್ಲಬೇಕು. ಅದು 2 ಕೋಲ್ ಕೊಟ್ಟು ನಿಲ್ಲಿಸ್ತಾರೆ. ಹೀಗೆ ಬಣ್ಣ ಹಾಕ್ತಾ ಹೋಗ್ತಾರೆ. ಅದು ಬಣ್ಣನೂ ಭಾಳ ಮೈಗೆ ಉರಿಯುತ್ತೆ. ಯಾಕಂದರೆ ಹುಡುಗರಲ್ಲ, ಎಲ್ಲ ರೋಮ ಎಲ್ಲ ತೆಗೆದು ಅದು ಬಣ್ಣ ಹಾಕ್ತಾರೆ. ಅದು ಹಾಕಿದ್ರೆ ಮತ್ತು ಅಷ್ಟು ಸುಲಭದಲ್ಲಿ ಹೋಗೋಲ್ಲ. ಅದು 10 ಗಂಟೆ ಹಾಕಿ ಆಮೇಲೆ 4-5 ದಿವಸ ನಂತರ ಅದು ತೆಗೆಯೋದು. ಅದನ್ನು ನೋಡಿ ಅವರಿಗೆ ಸರಿಯಾಗಿ ಮಲಗಲಿಕ್ಕಾಗೋದಿಲ್ಲ, ಅದು ಬಣ್ಣದಲ್ಲಿ ಸ್ನಾನ ಮಾಡಲಿಕ್ಕಿಲ್ಲ. ತುಂಬ ಕಷ್ಟ ಹುಲಿ ವೇಷ ಹಾಕೋದಾದ್ರೆ. ಅದೇ ನಮ್ಮ ಹೀರೋನವರಿಗೆ ಮತ್ತು ಅದರಲ್ಲಿ ಬೇರೆ ಯಾರು ಕ್ಯಾರೆಕ್ಟರ್ ಮಾಡಿದರೆ ಎಲ್ಲರಿಗೂ ಅದು ಅನುಭವ ಆಗಿದೆ. ಭಾಳ ಇಂಪಾರ್ಟೆಂಟ್ ವಿಷಯ ಹೇಳಿದರೆ ಆ ಹುಲಿ ವೇಷ ಹಾಕೋದು ತುಂಬ ಕಷ್ಟ. ಹೌದೌದು. ನಾನು ಆ್ಯಕ್ಚುಲಿ ಈ ಸಿನಿಮಾದ ನಟ ಅದೇ ರಿತ್ವಿಕ್ ಮಠದವ್ರನ್ನ ಮಾತಾಡ್ತಾ ಇರ್ಬೋದು. ಅವ್ರು ಹೇಳಿದ್ರು ಅದು ನಾವು ನೋಡಿದ ತಕ್ಷಣ ನಮ್ಗೆ ಏನೋ ಒಂದ್ಸಲ ಹುಲಿ ವೇಷ ಅಂದ ತಕ್ಷಣ ನಮಗೆಲ್ಲ ಸುಮ್ಮನೆ ಏನೋ ಅಂತ, ಬಟ್ ಅದನ್ನು ಆ ಪ್ರೋಸೆಸ್ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಒಂದು ವಾರ ಅವ್ರು ಆ್ಯಕ್ಚುಲಿ ಸ್ನಾನನೇ ಮಾಡಿಲ್ಲ ಅಂತ. ಹೌದು, ಅವರಂದ್ರೆ ಇಲ್ಲಿ ಅವರಲ್ಲ, ಅವ್ರಿಗೆ ಗೊತ್ತಿಲ್ಲ, ಕೇಳಿದ್ರು ಅಷ್ಟೇ. ಅಲ್ಲಿ ಬಂದಾಗ ಹುಲಿ ವೇಷ ಈಗ ನಾವು ಯೂಟ್ಯೂಬಲ್ಲಿ ಬರುತ್ತೆ, ತುಂಬ ವಿಡಿಯೋ ಬರುತ್ತೆ, ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಬಟ್ ಅದರ ಕಷ್ಟ ಅವರ ಅನುಭವಿಸಿದಲ್ಲಿ ಅವರು ಆದಮೇಲೆ ಅವರು ಹೇಳಿದರು ಅದನ್ನು ಹಾಕಿ ಅವರಿಗೆ ಆ ವೇಷ ಹಾಕ್ಲಿಕ್ಕೆ ಬಂತಲ್ಲ, ಅವರಿಗೆ ಒಂದು ಹೋಟೆಲ್ ರೂಮಲ್ಲಿ ಅವ್ರು ಅಲ್ಲಿ ನೆಲದಲ್ಲಿ ಬೆಡ್ ಮೇಲೆ ಮಲಗ್ತಿರಲಿಲ್ಲ, 3-4 ದಿವಸ ಸ್ನಾನ ಮಾಡಲಿಲ್ಲ. ಭಾಳ ರಿಯಲಿ ಅದು ಟಫ್. ಅದು ಆ ವೇಷ ಹಾಕಿರೋರು ಯೂಶಲಿ ಬಾಳೆ ಎಲೆ ಮೇಲೆ ಮಲಗುವ, ಬಾಳೆ ಎಲೆ ಮಲಗೋದು, ಅದು ಕ್ರಮ. ಹೌದು, ಕರೆಕ್ಟ್, ಬಾಳೆ ಎಲೆ ಮಲಗೋದು. ಸರ್, ಇವಾಗ ತುಳು ಇಂಡಸ್ಟ್ರಿನವರು ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಶೆಟ್ಟರ್ ಟೀಮ್ ಆಲ್ರೆಡಿ ದೊಡ್ಡ ಹೆಸರನ್ನು ಮಾಡಿದೆ. ಆ್ಯಂಡ್ ಈ ಸಿನಿಮಾದ ನಿರ್ದೇಶಕರು ಕೂಡ ರಕ್ಷಿತ್ ಶೆಟ್ಟಿ ಅವರು. ಸೊ ನಿಮ್ಮ ನಿರ್ದೇಶಕರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬ ಹಾರ್ಡ್ ವರ್ಕಿಂಗ್, ವೆರಿ ಆಂಬಿಷಿಯಸ್. ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಹಾರ್ಡ್. ಅದು ನಾವು ನೋಡಿದ್ದೇವಲ್ಲ, ವಿತ್ ವೆರಿ ಸೈಲೆಂಟ್. ಬಟ್ ಕೋಪ ಬಂದರೆ ಮಾತ್ರ ಒಂದು ಸರಿಗೆ ಮಾತ್ರ ಎಲ್ಲರಿಗೆ ಬೈದು ಬಿಡ್ತಾರೆ. ಬಟ್ ಅದಾದ ಕೂಡಲೇ ಕೂಲ್ ಆಗ್ತಾರೆ. ಬಟ್ ವೆರಿ ಕ್ರಿಯೇಟಿವ್. ಮತ್ತು ಈಗಿನ ಟೈಪ್ ಹುಡುಗರು ಹೇಗೆ ಮಾಡ್ತಾರೆ ಹಾಗೆ. ಸೊ ಹಿ ಡಿಡ್ ಎ ವೆರಿ ಗುಡ್ ಜಾಬ್. ಯಾರು ನಮ್ಮ ಡೈರೆಕ್ಟ್ರು, ಅವರು ಇರುವಾಗ ಹೇಳ್ಬಾರ್ದು, ಯಾಕಂದ್ರೆ ನನ್ನ ಒಳ್ಳೆ ಫ್ರೆಂಡ್ ಅವರು. ಅವರು ಇದರಲ್ಲಿಂದಲ್ಲ, ಅವ್ರು ಮೊದಲು ಎಸೋಸಿಯೇಟಲ್ಲಿ ಯಾವ ವರ್ಕ್ ಮಾಡ್ತಿದ್ರಲ್ಲ, ಡೈರೆಕ್ಟ್ರಿಗಿಂತ ಜಾಸ್ತಿ ಅವರು ಇದು ಮಾಡ್ತಾಯಿದ್ರು. ನಮಗೆ ಭಾಳ ಖುಷಿ ಆಗ್ತಿತ್ತು. ಅಂದರೆ ಡೈರೆಕ್ಟ್ ಇಲ್ಲ ಅಂತಲ್ಲ, ಅವ್ರ ಹತ್ರ ಕೇಳಿ ತಿಳ್ಕೊಂಡು. ಬಟ್ ಇದರಲ್ಲಿ ಫುಲ್ ಸ್ವಿಂಗ್ ಡೈರೆಕ್ಟರ್ ಆದವರು, ವೆರಿ ಡಿಟರ್ಮಿಂಡ್, ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ವೆರಿ ಫೋಕಸ್ಡ್. ಅವ್ರಿಗೆ ಎಂತ ಬೇಕು ಅದು ಬೇಕು. ನಾನೊಂದು ಸೀನಲ್ಲಿ ಈಗ ಹೇಳಿದ್ರೆ ನಗಾಡ್ತಾರೆ, ನನಗೊಂದು ಡೈಲಾಗ್ ಹೇಳೋಕ್ಕಾಗಲಿಲ್ಲ. ಪರ್ಟಿಕ್ಯುಲರ್ ಬರ್ದ ಇದನ್ನು ನನಗೆ ಎಷ್ಟು ಒಂದು 10-15 ಟೇಕ್ ತಗೊಂಡೆ. ಅವ್ರಿಗೆ ಕೋಪ ಬರ್ತಾ ಉಂಟು. ಬಟ್ ಅದು ಬಿಡಲಿಕ್ಕೆ ತಯಾರಿಲ್ಲ. ಅದನ್ನು ಹೇಳಿಸ್ತೀನಿ ಅಂತ ಅದನ್ನು ಹೇಳಿಸಿ ಪ್ರಾಕ್ಟೀಸ್. ಯಾಕಂದರೆ ಆ ಟೇಕ್ ಆದ ಕೂಡಲೇ ಇನ್ನೊಂದು ಟೇಕಿಗೆ ಅವರು ಪ್ಲ್ಯಾನ್ ಮಾಡಿದರು. ಅದು ಏನಂದರೆ ಸನ್ಸೆಟ್ ಆಗ್ತಾಯಿತ್ತು. ಅಲ್ಲಿ ಹೀರೋಯಿನ್ ಬೀಚ್ ಬದಿಯಲ್ಲಿ ನಿಲ್ಲಿಸಿದ್ರು. ಜೋಶಣ್ಣನೊಂದು ಟೇಕ್, ಅದು ಮುಗಿಸಿ ನಾವು ಅಲ್ಲಿ ಬರ್ತೇವೆ ಅಂತ. ಸನ್ಸೆಟ್ ಆಗ್ತಾ ಉಂಟು, ನಾನು ಡೈಲಾಗ್ ಹೇಳ್ತಲ್ಲ, ಆದರೆ ಇವರು ಬಿಡ್ತಾಯಿಲ್ಲ. ಒಬ್ಬ ನನಗೆ ಬೈತಾ ಇಲ್ಲ ಅವರು. ಅದು ಸೈಡಿಗೆ ಲೈಟ್ ಮೈಗೆ ಇದವರಿಗೆಲ್ಲ ಬೈತಾರೆ, ಕಿರಿಕಿರಿ ಆಗ್ತಾ ಉಂಟು. ಬಟ್ ಮಾಡಿಸಿದ್ರು, ಅದನ್ನು ಮಾಡಿಸಿದ್ರು. ಆ ಥರ ಈಸ್ ವೆರಿ ವೆರಿ ಪರ್ಟಿಕ್ಯುಲರ್. ಅದನ್ನು ಮಾಡಿಸಿದ್ರು. ಅದು ಸೀನ್ ಆಗಲೇಬೇಕು, ಆ ಡೈಲಾಗ್ ನಾನು ಹೇಳಲೇಬೇಕು, ಹಂಗೆ ಬರಲೇಬೇಕು. ಯಾಕಂದ್ರೆ ಅದನ್ನು ಅಷ್ಟು ಇದರಲ್ಲಿ ಬರ್ದಿದ್ದಾರೆ ಆ ಡೈಲಾಗನ್ನು. ಅದು ನನಗೆ ಸ್ವಲ್ಪ ಟಂಗ್ ಟ್ವಿಸ್ಟರ್ನಾಗೆ ಆಯಿತು, ಹೇಳೋಕ್ಕೆ ಆಗಲಿಲ್ಲ. ಬಟ್ ಮಾಡಿಸಿದ್ರು ಕೊನೆ. ಇಲ್ಲ, ಈಗ ಹೇಳಿದ್ರೆ ಪುನಃ ಮಿಸ್ ಆಗುತ್ತೆ, ಬೇಡ. ವಂಡರ್ಫುಲ್. ಇವಾಗ ಇದೇ ಸಿನಿಮಾದಲ್ಲಿ ನೀವು ಹೇಳಿದ್ರಿ ಹುಲಿ ವೇಷ ಅಂತದ್ದು, ಮತ್ತು ಕಾಂತಾರ ಸಿನಿಮಾ ತೊಗೊಂಡಾಗ ದೈವದ ವಿಚಾರ. ಇವಾಗ ಇತ್ತೀಚೆಗೆ ನಮ್ಮ ಇಂಡಸ್ಟ್ರಿನಲ್ಲಿ ಒಂದಷ್ಟು ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಸಂಪ್ರದಾಯಗಳ ಅಂದರೆ ಅದ್ರ ಬಗ್ಗೆ ಒಂದಷ್ಟು ಸಿನಿಮಾಗಳು ಬರ್ತಿದೆ. ಸೊ ಅದೇ ಕಾರಣಕ್ಕೆ ಅಂತಾನೆ ಈ ಸಬ್ಜೆಕ್ಟ್ ಗೆಲ್ಲುತ್ತೆ ಅನ್ನೋ ಕಾರಣಕ್ಕೆ ಮಾಡಿರೋ ಅಂಥದ್ದು ಏನು ಅಂತ? ಇಲ್ಲ, ಹಾಗೆಲ್ಲ. ಇದು ಇವರು ಮಾಡುವಾಗ ಕಾಂತಾರ ಹೌದು ಹಾಗೆ ಬಂದಿತ್ತು, ರಾಜು ಶೆಟ್ಟರ್ ಅಂತ ಬಂದಿತ್ತು, ಎಲ್ಲ ಬಂದಿತ್ತು. ಬಟ್ ಇದು ಹಾಗೆ ಮಾಡಬೇಕಂತ ಬಂದಲ್ಲ. ಇದು ಸುದೀದು ಒಂದು ಚಿಕ್ಕ ಸ್ಟೋರಿ, ಸುದಿ ಆರ್ಯರು, ಅದನ್ನು ಅವರು ಇಲಬರೇಟ್ ಮಾಡಿದ್ದು.
ಬಟ್ ಇದು ನಮ್ಮದು ಮಂಗಳೂರಿದು ಟ್ರೆಡಿಷನ್ ಇರಬೇಕು ಹಾಗೆ ಮಾಡಿದಲ್ಲ, ಇದು ನಾರ್ಮಲ್ ಆದ ಸ್ಟೋರಿಯನ್ನು ಅವರು ಇಲಾಬ್ರೇಟ್ ಮಾಡಿದ್ವಿ ಸುದ್ದಿ ಮತ್ತು ರಿಷಿ ಶೆಟ್ಟಿ. ಗರುಡಗಮನ ವೃಷಭ ವಾಹನದಲ್ಲಿ ನೀವು ಮಾಡಿದ್ದೀರಾ, ನಂತರ ಇವಾಗ ಈ ಸಿನಿಮಾದಲ್ಲಿ, ಮತ್ತು ಇವಾಗ ಸಾಕಷ್ಟು ಸಿನಿಮಾಗಳನ್ನ ನೀವು ಮಾಡಿದ್ದೀರಾ. ಸೊ ಇವಾಗ ನೀವು ಯಾವುದಾದ್ರೂ ಒಂದು ಪಾತ್ರವನ್ನು ನೀವು ಒಪ್ಕೋಬೇಕಾದ್ರೆ ಯಾವ ಎಲಿಮೆಂಟ್ ನೀವು ನೋಡ್ತೀರಾ ಸರ್? ಅಂದರೆ ಯಾವ ಅಂಶ ನಿಮಗೆ ನಾನು ಎಷ್ಟು ಸ್ಪೇಸಲ್ಲಿ ಇರ್ತೇನೆ ನೋಡ್ತೇನೆ, ಓಕೆ, ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಇದೆಯಾ, ಈ ಸಿನಿಮಾಕ್ಕೆ ಅದು ಪೂರಕ ಇದೆಯಾ ಅಂತ ನೋಡ್ತೇನೆ. ಈಗ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರೆ ನಾನು ಮಾಡೋದಿಲ್ಲ ಸ್ಟಂಟ್ ಅಂತಲ್ಲ, ನಾನು ಅಂಥದ್ದಿದ್ರೆ ಒಪ್ತೇನೆ, ಸ್ಕೋಪ್ ಇದ್ರೆ ಮಾತ್ರ ಒಪ್ಕೋತೀರಾ. ವಂಡರ್ಫುಲ್. ಈ ಸಿನಿಮಾದಲ್ಲಿ ರಿತ್ವಿಕ್ ಮಠದವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಚೈತ್ರ ಜೆ ಆಚಾರ್ ಇದ್ದಾರೆ. ಸೊ ಹೇಳಿ ಅವ್ರ ಬಗ್ಗೆ ಹೇಗೆ ಅನಿಸುತ್ತೆ? ಆ್ಯಕ್ಚುಲಿ ಫಸ್ಟ್ ನಮ್ಮ ಡೈರೆಕ್ಟರ್ ಮತ್ತು ಅವರು ಫ್ರೆಂಡ್ಸ್ ಅವರೇ ಡಿಸೈಡ್ ಮಾಡಿದ್ರು ಸಿನಿಮಾ ಮಾಡಬೇಕಾದ್ರೆ. ರಿತ್ವಿಕ್ ಇದ್ದಾರೆ ಅಂತ ಗೊತ್ತಿತ್ತು, ಓಕೆ, ಚೈತ್ರ ಮೇಡಮ್ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಂ, ಬಟ್ ನಮ್ಮನ್ನು ವಿಲನ್ ಅಂತ ಅವರು ಫಸ್ಟ್ ನನ್ನ ಹತ್ರ ಹೇಳಿ ಇದು ಮಾಡಿದರು. ರಿತ್ವಿಕ್ ಸರ್ ಅದು ಸೀರಿಯಲ್ ಎಲ್ಲ ತುಂಬ ದೊಡ್ಡದಲ್ಲ. ಹಾಂ, ಅವರು ಮತ್ತೆ ಫಸ್ಟ್ ಡೈರೆಕ್ಟರ್ ನನಗೆ ಫೋನ್ ಮಾಡಿಸಿ ಮಾತಾಡಿಸಿದ್ರು, ಹಾಗೆ ಕಂಫರ್ಟೇಬಲ್ ಆಗಿದೆ ರಿತ್ವಿಕ್ ಸರ್ ಅದು. ಬಟ್ ಚೈತ್ರ ಆಚಾರ್ಯದು ಒಳ್ಳೊಳ್ಳೆ ಸಿನಿಮಾ ಮಾಡಿದರು. ಅವರಿಗೆ ಡೈರೆಕ್ಟರ್ ಆಗ ಅವ್ರ ಹತ್ರ ಮಾತಾಡಿ ಮತ್ತೆ ಅದು ಆಗದೆ ಮತ್ತೆ ನಾವು ಬೇರೆ ಹೀರೋಯಿನ್ ಹತ್ರ ಮಾತಾಡಿ ಮತ್ತೆ ಚೈತ್ರ ಆಚಾರ್ಯ ಮಾಡಿದ್ರು. ಅವರೊಟ್ಟಿಗೆಲ್ಲ ಕೆಲಸ ಮಾಡೋದ್ರಲ್ಲಿ ಒಂದು ಖುಷಿ ನಮ್ಮದು ಇದು ಅಂತ. ಹೌದು. ಸೊ ಈ ಮಾರ್ನಂಬಿ ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಪೋರ್ಷನ್ ಯಾವುದು, ತುಂಬ ಇಷ್ಟ ಆಗಿರುವಂಥ ಮೂಮೆಂಟ್ಸ್ ಏನಾದರೂ? ಈ ಮೂವಿಯೇ ಇಷ್ಟ ನನಗೆ. ಮತ್ತು ನಾವಿಲ್ಲದಾಗ ಶೂಟಿಂಗಲ್ಲಿ ಎಲ್ಲ ನಾನು ನೋಡಲಿಲ್ಲ. ಬಟ್ ಈಗ ನಾನು ಅದು ಹೇಳಿದರೆ ನಾನು ಕೆಲವು ಸೀನ್ ಎಲ್ಲ ಹೇಳಲಿಕ್ಕಾಗಲ್ಲ, ಯಾಕಂದರೆ ಸಿನಿಮಾ ಬರಲಿಲ್ಲ. ಸಿನಿಮಾ ಬಂದ ಸಕ್ಸಸ್ ಆದಮೇಲೆ ಅದೆಲ್ಲ ಹೇಳ್ಬೋದು ನಮಗೆ ಯಾವ್ದು ಫೇವ್ರೇಟ್ ಸೀನ್ ಅಂತ. ಆದರೆ ನನ್ನ ಪೋರ್ಷನ್ ಎಲ್ಲ ಒಳ್ಳೆ ಬಂದಿದೆ. ಸೊ ಟೀಸರ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು ನಾಯಿ ತೋರಿಸುವಂಥದ್ದು. ಸೊ ಒಂದು ನಾಯಿ ಬರುತ್ತೆ, ಆಗ ಹೀರೋ ಎಂಟ್ರಿ ಆಗುತ್ತೆ. ಅವರು ಒಂದು ಡೈಲಾಗ್ ಹೇಳ್ತಾರೆ, ಅಂದರೆ ಯಾರ್ದೋ ಹೆಣ ಬಿಡೋ ತನಕ ನೀನು ಊಟ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಅವಾಗ ನಂತರ ಒಂದು ಮಚ್ಚು ತಗೊಂಡು ಅವರು ಸಂಹಾರ ಮಾಡಕ್ಕೆ ಹೋಗ್ತಾರೆ. ಯಾರನ್ನು ಸಂಹಾರ ಮಾಡಕ್ಕೆ ಹೊರಡ್ತಾ ಇದ್ದಾರೆ ಏನೋ ನಾನು ಹೇಳೋಕ್ಕಾಗಲ್ಲ, ಅದು ನೀವು ಡೈರೆಕ್ಟರ್ ಹತ್ರ ಕೇಳಬೇಕು. ಯಾಕೆಂದರೆ ನನಗೆ ಒಂದು ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಸ್ಟೋರಿ ಫುಲ್ಲು. ನಾವು ಹೇಳಿರ್ತಾರೆ ನಮಗೆ, ಬಟ್ ಅಲ್ಲಿ ಏನೆಲ್ಲ ಆಗಿದೆ ನಾವು ಕೆಲವು ಸಾರಿ ಶೂಟಿಂಗಲ್ಲಿ ಇರೋದಿಲ್ಲ, ಏನು ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಓಕೆ ಓಕೆ. ರಿಷಬ್ ಶೆಟ್ಟರ್ ಆಪ್ತರ ತಾವು ಕಾಂತಾರದಲ್ಲಿ ಮಾಡಿದ್ದೀರಾ. ಸೊ ಅವರ ವರ್ಕಿಂಗ್ ಸ್ಟೈಲ್ ಬಗ್ಗೆ, ಬಿಕಾಸ್ ಇವತ್ತು ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಅವರು, ಏನು ಹೇಳ್ತೀರಾ? ಎಷ್ಟು ದೊಡ್ಡ ಸಕ್ಸಸ್ಫುಲ್ ಆಗಿದ್ದಾರೆ, ಅವರ ವರ್ಕಿಂಗ್ ಸ್ಟೈಲ್ ಹೇಗಿರ್ಬೋದು, ತುಂಬ ಪ್ರಿಪೇರ್ ಆಗ್ತಾರೆ ಅವರು. ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಅಂತಲ್ಲ, ಅವರ ಬಗ್ಗೆ. ನೀವು ಕಾಂತಾರ ಚಾಪ್ಟರ್ 1 ಆಗಬೇಕಾದ್ರೆ ಅವರ ಬಾಡಿ ಬಗ್ಗೆ, ಅವರ ಬಗ್ಗೆ, ಪ್ರತಿ ಕ್ಯಾರೆಕ್ಟರ್ ಬಗ್ಗೆ ತುಂಬ ಪ್ರಿಪೇರ್ ಆಗ್ತಾರೆ. ವೆರಿ ಡಿಟರ್ಮಿಂಡೆಡ್, ವೆರಿ ಫೋಕಸ್ಡ್, ವೆರಿ ಎಂಬಿಷಿಯಸ್. ಅವರ ಫಸ್ಟಿಂದ ಅವರು ಎಂಬಿಷಿಯಸ್ ಇದ್ದರು, ಬಟ್ ಈಗಂತ ಅವರು ಪರಿಪಕ್ವವಾಗಿದ್ದಾರೆ. ಈಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್. ಹೌದು. ನಾನು ಈ ಪ್ರಶ್ನೆ ನಿಮಗೆ ಆ್ಯಕ್ಚುಲಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇವಾಗ ನಮ್ಮಲ್ಲಿ ಸಾಕಷ್ಟು ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ. ಇವಾಗ ರಿಷಬ್ ಶೆಟ್ಟಿ ಸರ್ ಅವರು ಕಾಂತಾರ ಅಂತಲೇ ಇಲ್ಲ, ಅದಕ್ಕಿಂತ ಹಿಂದೆ ಬಂದಿರುವಂಥ ಸಿನಿಮಾಗಳಲ್ಲಿ ಕೂಡ ನಾವು ನೋಡಿರ್ಬೋದು. ಎಲ್ಲವೂ ಕೂಡ ಒಂದು ವಿಷನ್ ಇಟ್ಕೊಂಡು ಸಿನಿಮಾ ಮಾಡುವಂಥದ್ದು. ಆ ಸಕ್ಸಸ್ ಫಾರ್ಮುಲಾ ಏನಾದರೂ ತಮಗೆ ಗೊತ್ತಾ ಅಂತ? ಬಿಕಾಸ್ ಇದು ಬೇರೆ ಫಿಲ್ಮ್ ಮೇಕರ್ಸ್ ಹೆಲ್ಪ್ ಆಗುತ್ತೆ. ಬೇರೆ ಸಿನಿಮಾಕ್ಕಿಂತ ಈಗ ನೋಡಿ, ನಾವು ನಾರ್ಮಲ್ ಕನ್ನಡ ಸಿನಿಮಾ ನೋಡ್ತೇವೆ, ಅದೊಂದು ಹೀರೋ ಇರ್ತಾರೆ, ಒಂದು ಫೈಟ್ ಇರುತ್ತೆ, ಬಟ್ ಅವರು ಅದನ್ನೆಲ್ಲ ಬಿಟ್ಟು ಬೇರೆ ಮಾಡ್ತಾರೆ. ಸರ್ಕಾರಿ ನೋಡಿ, ಸರ್ಕಾರಿ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು. ಹೌದು, ಅದರಲ್ಲಿ ಯಾವುದೇ ಒಂದು ಸಾಂಗ್ ಅಂಥದ್ದೇನಿಲ್ಲ, ಅಂಥ ಫೈಟ್ ಇಲ್ಲ, ಏನಿಲ್ಲ, ಬಟ್ ಆ ಸಿನಿಮಾ ಹಿಟ್ ಮಾಡಿದ್ರು. ಕಿರಿಕ್ ಪಾರ್ಟಿ ನೋಡಿ, ಅದು ಬೇರೆ ಒಂದು ಟೈಪ್ ಸಿನಿಮಾ. ಅವರೊಂದು ಎಂಥದ ವಿಭಿನ್ನ ಮಾಡ್ತಾರೆ, ಟಚ್ ಮಾಡದಿರೋಂಥದ್ದು. ಈಗ ನೋಡಿ ಕಾಂತಾರ, ಅದು ಯಾರಿಗೂ ಇದು ಬರಲಿಕ್ಕಿಲ್ಲ, ಆ ಥರ ಮಾಡ್ತಾರೆ. ಅದರಿಂದ ಅವರ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿದ್ದಾರೆ. ವಂಡರ್ಫುಲ್ ಸರ್. ಸರ್, ಇವಾಗ ತಮಗಿರೋ ಟ್ಯಾಲೆಂಟ್ಗೆ ನಮ್ಮ ಇಂಡಸ್ಟ್ರಿನಲ್ಲಿ ನಿಮಗೆ ಅಂದ್ಕೊಂಡ ರೀತಿ ಆಪರ್ಚುನಿಟೀಸ್ಗಳು ಸಿಗ್ತಿದೆಯಾ ಹೇಗೆ ಅಂತ ಏನು ಹೇಳ್ತೀರಾ? ನನ್ನದೇನು ಗೊತ್ತಾ, ನಾನು ನಾಟಕ ಮಾಡ್ತಾಯಿದ್ದೆ ಮೊದಲು. ದೇವದಾಸ್ ಕಾಪಿಕಾಡ್ ಸರ್ ಅಂತ ಕೇಳಿರ್ಬೋದು ನೀವು, ತುಂಬ ಫೇಮಸ್ ಡೈರೆಕ್ಟರ್ ನಾಟಕ. ಅವರ ಟ್ರೂಪಲ್ಲಿದ್ದೆ ಒಂದು 4-5 ವರ್ಷ. ಆಮೇಲೆ ಏನು ಮಾಡಿದೆ, ಡ್ರಾಮಾ ಬಿಟ್ಟು ಗಲ್ಫಿಗೆ ಹೋದೆ. ಓಕೆ. ಟಚ್ಚೇ ಇರಲಿಲ್ಲ ನನಗೆ, ಒಂದು 18-19 ವರ್ಷ. ಆ ನಡುವಿನಲ್ಲಿ ವೇದ ಪ್ರೊಡಕ್ಷನ್ ಅವರು ಕುಡ್ಲ ಕೆಫೆ ಅಂತ ಒಂದು ಸಿನಿಮಾ, ಆಮೇಟಸಲ್ಲಿ ಈ ಮೆಟ್ಕುಸಲ್ ಅಂತ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಕುಡ್ಲ ಕೆಫೆ ಅಂತ ಒಂದು ಸಿನಿಮಾ ಮಾಡಿದ್ರು. ನಾನು ಇದರಲ್ಲಿ ಕಾಪಿಘಾಟ್ ಟ್ರೂಪಲ್ಲಿದೆ ಅಲ್ಲ, ಹಾಗೆ ನವೀನ್ ಪಡೀಲ್ ಮತ್ತು ಸಾಯಿ ಕೃಷ್ಣ ಅಂತ ಇಬ್ಬರು ಆ್ಯಕ್ಟರ್, ಅವ್ರು ನನ್ನನ್ನು ರೆಕಮೆಂಡ್ ಮಾಡಿದರು ಯಾವುದಕ್ಕೆ, ಆಮೇಟಸಲ್ಗೆ. ಹಾಗೆ ನನಗೆ ಸಿನಿಮಾ ಇಂಡಸ್ಟ್ರಿ ಟಚ್ ಆಯಿತು, ಯಾಕಂದರೆ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಅಲ್ಲಿಂದ ಕುಡ್ಲ ಕೆಫೆಯಲ್ಲಿ ನಾನು ಮಾಡಿದ್ರಿಂದ ನನಗೆ ಗರುಡ ಗಮನ ಸಿಕ್ಕಿದ್ದು. ಯಾಕಂದರೆ ಗರುಡ ಗಮನ ಆಗಬೇಕಾದ್ರೆ ನಾನು ಗಲ್ಫ್ ಬಿಟ್ಟು ಮಂಗಳೂರಿಗೆ ಬಂದಿದ್ದೆ. ಆಗ ಈಗಿಂತ ಸಿನಿಮಾ ಆಗ್ತಾಯಿದೆ ಅಂತ ಹೇಳಿದರು. ಗರುಡ ಗಮನ ಅಂತ ಗೊತ್ತಿಲ್ಲ ನನಗೆ, ಸಿನಿಮಾ ಮಾಡಬೇಕು, ಊರಿಗೆ ಬಂದೇನೆ, ತುಂಬ ಆ್ಯಕ್ಟಿಂಗ್ ಮಾಡಿ ಹೋದೆ, ಯಾವುದೋ ಆಡಿಷನ್ ಇರಬೇಕು ಅಂತ. ನೋಡಿದರೆ ರಾಜ್ ಬಿ ಶೆಟ್ಟಿ ಒಂದು ಹೊಟ್ಟೆ ಕತೆ. ನಾನು ದುಬೈಲಿರೋ ನೋಡಿದೆ, ರಾಜ್ ಶೆಟ್ಟರ್ ನೋಡೇ ನನಗೆ ಶಾಕ್ ಆಯಿತು, ರಾಜ್ ಬಿ ಶೆಟ್ಟರ್ ಸಿನಿಮಾ ಅಂತ. ಆಗ ನನ್ನ ಕ್ಯಾರೆಕ್ಟ್ರಿಗೆ ಸ್ವಲ್ಪ ತುಂಬ ಜನರನ್ನು ಆಡಿಷನ್ ಮಾಡಿದರು, ಅವರಿಗೆ ಸೆಟ್ ಆಗಿರಲಿಲ್ಲ. ನನ್ನ ನೋಡಿದ ಮೇಲೆ ನನಗೊಂದು ಶೂಟ್ ಕೊಟ್ಟು ನನ್ನದು ಡೈಲಾಗ್ ಎಲ್ಲ ಹೇಳಿಸಿದ್ರು, ನನಗೆ
ಆ ಕ್ಯಾರೆಕ್ಟರ್ ಕೊಟ್ಟರು. ಆ ಕ್ಯಾರೆಕ್ಟರ್ ನೋಡಿದ ಮೇಲೆ ಗರುಡ ಗಮನ ಯಾವಾಗ ಹಿಟ್ ಆಯಿತು ವಿಲನ್ ಮಾಡಿದೆ, ಅಲ್ಲಿಂದ ನನಗೆ ತುಂಬ ಅದರಿಂದಾಗಿ ಸಿಕ್ತು. ಯಾಕಂದರೆ ನನಗೆ ಡೈರೆಕ್ಟಾಗಿ ಇಲ್ಲಿ ಅಪ್ರೋಚ್ ಆಗಲಿಕ್ಕೆ ಬ್ಯಾಂಗ್ಳೂರಲ್ಲಿ ಯಾರೋ ಡೈರೆಕ್ಟರ್ ಇಲ್ಲ. ಬಟ್ ಅದರಿಂದಲೇ ಒಂದೊಂದೊಂದು ಕನೆಕ್ಷನ್ ಆಗ್ತಾ ಹೋಯಿತು. ಫಾರ್ ಎಕ್ಸಾಂಪಲ್ ಈಗ ರಿಷಿತ್ ಸರ್ ನಮ್ಮ ಡೈರೆಕ್ಟರ್ಗೆ, ಅವರು ವದನದಲ್ಲಿ ಹೇಗೆ ಹೇಳಿದರೆ ಪ್ರಶಾಂತ್ ಸಿಕ್ಕೆ ಅಂತ ಒಬ್ಬರಿದ್ರು. ಅವರು ನನಗೆ ಮೊದಲೇ ಗೊತ್ತಿತ್ತು ಯಾವುದು ಈ ಸಿನಿಮಾದಿಂದಾಗಿ. ಅವರಲ್ಲಿ ರಿಷಿತ್ಗೆ ಇದು ಮಾಡಿದ್ರು, ರೆಕಮೆಂಡ್ ಮಾಡಿದರು. ರಿಷಿತ್ ಸರ್ ಪ್ರೀತಮ್ ಸರ್ ಹೇಳಿ ನಾನು ಕರೆಸಿ ನನಗೆ ಹಾಗೆ ನನಗೆ ಮತ್ತು ರಿಷಿತ್ಗೆ ಕನೆಕ್ಷನ್ ಒಂದೊಂದು ಕನೆಕ್ಟೆಡ್. ರಿಷಿತ್ಗೆ ಮತ್ತು ನನಗೆ ಖಾಲಿ ಸಿನಿಮಾದ ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಈಗ ಸಿನಿಮಾಲಾದರೂ ಯಾವಾಗಾದ್ರೂ ಸಿಗ್ತೀವಿ ಎಲ್ಲ. ಹಾಗೆ ರಿಷಿತ್ ಸಿನಿಮಾ ಮಾಡ್ತಾ ಹೇಳಿದರೆ ನನಗೆ ಈ ಕ್ಯಾರೆಕ್ಟರ್ ಅದನ್ನು ಸೂಟ್ ಮಾಡಿದೆ. ಇದು ಅದೇ ಥರ ಕನೆಕ್ಷನ್ ಹಾಗೆ ಅಂತ ನಾನು ಹೋಗಿ ಅಪ್ರೋಚ್ ಆಗಿ ಹಾಗೆ ಅಂತ ಬಂದಲ್ಲ, ನನಗೆ ದೇವರದಿಂದ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಗ್ತಾ ಹೋಯ್ತು. ಓಕೆ. ಆ್ಯಂಡ್ ಇವಾಗ ತುಳು ಇಂಡಸ್ಟ್ರಿನಲ್ಲಿ ತುಳು ಅಂದರೆ ಆ ಸಿನಿಮಾಗಳು ತುಳು ಆಡಿಯನ್ಸ್ಗೂ ನಮ್ಮ ಕನ್ನಡ ಸಿನಿಮಾ ಕನ್ನಡ ಆಡಿಯನ್ಸ್ಗೂ ಇರುವಂಥ ವ್ಯತ್ಯಾಸ ಏನು, ಮೇಜರ್ ಡಿಫ್ರೆನ್ಸ್? ತುಳು ಹೇಳಿದ್ರೆ ಚಿಕ್ಕ ಮಾರ್ಕೆಟ್ ಅಲ್ಲ, ಒಂದು ಎಷ್ಟು 10-15 ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಮಂಗಳೂರಲ್ಲಿ, ಮೂಡುಬಿದಿರೆಯಲ್ಲಿ, ಪುತ್ತೂರಲ್ಲಿ, ಉಡುಪಿಯಲ್ಲಿ, ಕಾರ್ಕಳದಲ್ಲಿ ಅಷ್ಟೇ. ಕರ್ನಾಟಕದಲ್ಲಿ ವಾಸ್ಟ್ ಕರ್ನಾಟಕ ಟೋಟಲ್ ಎಷ್ಟು ಥಿಯೇಟರ್ ರಿಲೀಸ್ ಆಗುತ್ತೆ. ಆದರೆ ಮಂಗಳೂರಲ್ಲಿ ನಮ್ಮ ತುಳು ಭಾಷೆಗೆ ಅಭಿಮಾನಿಗಳಿದ್ದಾರೆ. ಸಿನಿಮಾ ಚೆನ್ನಾಗಿದ್ದರೆ ಅಲ್ಲಿ ಸಹ ಗೆಲ್ಲಿಸ್ತಾರೆ. ಕೆಲವು ಸರಿ ಸಿನಿಮಾ ಅಷ್ಟು ಚೆನ್ನಾಗಿಲ್ಲದ್ರೆ ಬಿಟ್ಬಿಡ್ತಾರೆ. ಅದೇ ಮೌತ್ ಪಬ್ಲಿಸಿಟಿ ಮೇನ್ ಆ್ಯಕ್ಚುಲಿ. ಅಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಮಂಗಳೂರಲ್ಲಿ ತುಳು ಸಿನಿಮಾ. ಬಟ್ ನಮ್ಮ ಮಂಗಳೂರಿನ ಕನ್ನಡ ಈಗ ತುಳುವಿನ ಸ್ಟೋರಿ ಎಲ್ಲ ಇಡೀ ಆಲ್ ಓವರ್ ಕರ್ನಾಟಕ ನಾವು ರಿಲೀಸ್ ಮಾಡ್ತದೆ. ಯಾಕಂದರೆ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡವನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಕನ್ನಡ. ಫಸ್ಟಿಗೆಲ್ಲ ಹೇಗಿತ್ತು ಮೊದಲು ನಮ್ಮ ಕನ್ನಡ ಹೇಳಿದರೆ ಒಂದು ತಮಾಷೆ ಮಾಡುವ ಹಾಗೆ, ದಿನೇಶ್ ಎಲ್ಲ ಇರುವಾಗ ಅಂಥದ್ದು ಮಾರ ಹಾಗೆಲ್ಲ ಒಳಗೆ ಇದು ಕಾಮಿಡಿ ಅಂತ ನಮ್ಮನ್ನು ಕಾಮಿಡಿ ಮಾಡ್ತಿದ್ರು. ಈಗ ಮಂಗಳೂರು ಕನ್ನಡಕ್ಕೊಂದು ವ್ಯಾಲ್ಯೂ ಇದೆ. ಮಂಗಳೂರು ಕನ್ನಡದ ಸಿನಿಮಾ ಅಂತೇಳಿ ಜನ ನೋಡ್ತಾರೆ. ಡೈಲಾಗ್ ಹೇಳಿದ್ರೆ ನಾನು ಇವಾಗ ನಿಮ್ಗೆ ಹೇಳಿಸ್ದೆ, ಖಂಡಿತವಾಗ್ಲೂ ಬಿಡೋದಿಲ್ಲ. ಯಾವುದಾದ್ರೂ ಒಂದು ಡೈಲಾಗ್ ಅಥವಾ ಮೈ ಬರಲೇಬೇಕು ನಿಮ್ಮಿಂದ. ಈ ಸಿನಿಮಾದ ಹೇಳೋಕ್ಕಾಗಲ್ಲ, ಈ ಸಿನಿಮಾದು ಬೇಡ, ಯಾವುದಾದ್ರು ಮೈ ಎನಿಥಿಂಗ್. ನಾನು ಇವರು ಡೈರೆಕ್ಟರ್ ನಿಮಗೆ ಹೇಳಿದಲ್ಲ ಮೈಮ್ ಮಾಡ್ತಾರೆ. ಅದು ನಾನು ಸುಮ್ಮನೆ ಮಾಡೋದು ಹೀಗೆ ಶೋಗೆ ಅಂತಲ್ಲ, ಇವರಿಗೆ ಮಾಡಿ ತೋರಿಸೋದು ಅಷ್ಟೇ. ಹೇಳಿ ಸರ್, ಪರವಾಗಿಲ್ಲ. ಮೈಮ್ ಮಾಡಿದರೆ ಮಾತಿಲ್ಲ. ಹೌದು, ಗೊತ್ತಾಯ್ತು. ತೊಂದರೆ ಇಲ್ಲ, ಮಾಡ್ತೇನೆ ಕ್ಯಾಮರಾಮನ್ ಅವರಿಗೆ. ಡೈರೆಕ್ಟರ್ ಮಾತ್ರ ಹೇಳಿ ಗೊತ್ತುಂಟದು ಅದ್ಭುತವಾಗಿತ್ತು ಆ್ಯಕ್ಚುಲಿ. ಬಿಕಾಸ್ ಇದು ಅಷ್ಟೇ ಸುಲಭ ಅಲ್ಲ ಡೆಫಿನೆಟ್ಲಿ. ಬಿಕಾಸ್ ಏನಕ್ಕಂದರೆ ನೀವು ಹೇಳಿದ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಂತ, ಏನಕ್ಕಂದರೆ ಆ ಪರಿಪಕ್ವತೆ ಕಾಣಿಸ್ತಾ ಇದೆ ನಿಮ್ಮಲ್ಲಿ. ವಂಡರ್ಫುಲ್ ಸರ್. ಸೊ ಇವಾಗ ಮುಂದಕ್ಕೆ ಬರ್ತಿದ್ದೀರಾ ಮಾರ್ನಮಿ. ಸೊ ಜನರು ಈ ಥಿಯೇಟ್ರಿಗೆ ಬಂದು ನಿಮ್ಮ ಸಿನಿಮಾವನ್ನು ನೋಡಬೇಕು ಅಂದರೆ ಯಾಕೆ ನೋಡಬೇಕು ಹೇಳಿ ಸರ್? ನೋಡಿ, ಹಿಂದ್ಗಡೆ ನಮ್ಮ ಮಾರ್ನಮಿ ಇದೆ, ನಮ್ಮ ಶಾರದಾ ಅಮ್ಮ ಇದ್ದಾರೆ, ಹುಲಿ ಇದೆ, ಎಲ್ಲರೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಮಾರ್ನಮಿ ಕರ್ನಾಟಕದ ಎಲ್ಲ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಬಂದು ನಮ್ಮ ಸಿನಿಮಾವನ್ನು ನೋಡಿ ಮೆಚ್ಚುಗೆ ಆದರೆ, ನಿಮಗೆ ಲೈಕ್ ಆದರೆ ಎಲ್ರಿಗೂ ಹೇಳಿ. ಯಾಕಂದರೆ ಮೌತ್ ಪಬ್ಲಿಸಿಟಿ ದೊಡ್ಡದು ಪ್ರಮೋಷನ್ ಇಲ್ಲ ನನ್ನ ಪ್ರಕಾರ. ಎಲ್ಲ ಬ್ಯಾನರು ಎಷ್ಟು ಖರ್ಚು ಮಾಡಿ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಾ. ಬಟ್ ಒಬ್ರಿಗೊಬ್ಬರು ಹೇಳಿ ಚೆನ್ನಾಗಿದೆ ಅಂತ ಹೇಳುವುದಕ್ಕೆ ಅದಕ್ಕಿಂತ ದೊಡ್ಡ ಪ್ರಮೋಷನ್ ಇಲ್ಲ. ಎಲ್ಲರೂ ನಮ್ಮ ಸಿನಿಮಾವನ್ನು ನೋಡಿ ಒಂದು 10 ಜನರಿಗೆ ಹೇಳಿ, ಅದೇ ನೀವು ನಮಗೆ ಮಾಡಬೇಕಾಗುತ್ತೆ. ನಮಗೆ ಪ್ರೋತ್ಸಾಹ ಮಾಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.